ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ಸ್ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರನ್ನ ಹೊಸಬ್ರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ಕ್ಲೀನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಇಲ್ಲಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿನ್ನೆ ಬ್ಲಾಗಲ್ಲೂ ಕೂಡ ತೋರಿಸಿದ್ದೆ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯ ಬ್ಲಾಗ್ಸ್ ನಾನು ಹಬ್ಬದ ಬ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಹಬ್ಬದ ಬ್ಲಾಗ್ಸ್ ನಿಮಗೆ ನನ್ನ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಮತ್ತು ತುಂಬ ಕಡಿಮೆ ಜನ ನೋಡ್ತಾ ಇದ್ದಾರೆ ವಿಡಿಯೋಸು. ಎಲ್ಲರೂ ನೋಡಿ, ಹಾಗೆ ಎಲ್ಲ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಅಂಗಡಿಯಿಂದ ಬಂದು ನಾನು ಬಟ್ಟೆ ಎಲ್ಲ ಒಣಗಾಕಿರೋದೆಲ್ಲ ಎತ್ತಿಕ್ಬಿಟ್ಟು ಇವಾಗ ಮನೆ ಕೆಲಸಗಳು ತುಂಬಾ ಇದೆ. ಬನ್ನಿ ಇವತ್ತಿನ ಹಬ್ಬದ ಬ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ನೋಡೋಣ. ನೋಡಿ, ಇವಾಗ ಪೂಜೆ ಆಯಿತು. ಬನ್ನಿ ಇವಾಗ ಅಡುಗೆ ಮಾಡ್ಕೊಂಡ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಬೇಗನೆ ಹೋಗಿ ಅಡುಗೆ ಮಾಡ್ಕೋಬೇಕು. ರೈಸ್ಗೆ ಮತ್ತು ಸಾಂಬಾರು ಮಾಡ್ಕೋತೀನಿ, ಒಬ್ಬಟ್ಟು ರಸಮು. ಬನ್ನಿ. ನೀರು ಎಲ್ಲನೂ ನಾನು ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಬೇಳೆ ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಹೂರ್ಣಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಬೆಲ್ಲನ ಫಸ್ಟು ಕರಗಿಸ್ಕೊಂಡು ಸೋದಿಸ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕಿ ಸೋದಿಸ್ಕೊತೀನಿ. ನೋಡಿ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೆಲ್ಲನ ಸೋದಿಸ್ಕೊಂಡ್ಬಿಡೋಣ. ನಾನು ಅರ್ಧ ಕೆಜಿಗಿಂತ 300 ಗ್ರಾಮ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಬೇಳೆ ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕೂಡ ಈ ರೀತಿಯಾಗಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಆನ್ ಮಾಡಿ ಇವಾಗ ಬೆಂದಿರೋಂಥ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಬೇಳೆ ಮತ್ತು ಬೆಲ್ಲ ಒಂದಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿನ ಮಾಡ್ಕೋಬೇಕಾಗತ್ತೆ. ಮತ್ತು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು. ಮೊನ್ನೆ ಏಲಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಟಿದ್ನಲ್ಲ, ಅದೇ ಏಲಕ್ಕಿ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಬೆಲ್ಲ ನೀರೇನಿದೆ ಬೇಳೆ ಜೊತೆಗೆ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಆಮೇಲೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಆಗುತ್ತೆ. ಆವಾಗ ಹೂರ್ಣ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ. ಬೆಲ್ಲದ ನೀರು ಪೂರ್ತಿಯಾಗಿ ಬೇಳೆ ಹಿಂಗೋಗಿದೆ, ಬೆಲ್ಲ ನೀರು. ಮತ್ತು ಇದು ಇವಾಗ ನಾನು ಒಣಗಿರೋ ಕೊಬ್ಬರಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್, ಒಬ್ಬಟ್ಟು. ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫುಲ್ಲು ತಣ್ಣಗಾದಮೇಲೆ ಮಿಕ್ಸಿ ಅಂದರೆ ಬೆಚ್ಚಗಿರುವಾಗ ನಾವು ಮಿಕ್ಸಿ ಮಾಡಿಕೊಂಡು ಹೂರ್ಣ ಮಿಕ್ಸಿಯಲ್ಲಿ ಆನ್ ಆಫ್ ಮಾಡಿ ಒಳ್ಳೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅಷ್ಟೇ ಆಯಿತು. ಇವಾಗ ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಹೂರ್ಣ ರೆಡಿ ಆಯಿತು. ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇದಾಗಿದೆ. ಇದೆಲ್ಲ ಫಸ್ಟು ರುಬ್ಕೊಂಡ್ಬಿಡ್ತೀನಿ. ನಾನು ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಅಂದರೆ ಆರಬೇಕು. ತುಂಬ ಬಿಸಿ ಇದೆ, ರುಬ್ಬೋದಕ್ಕಾಗಲ್ಲ. ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಹೋಗಿ ರುಬ್ಕೊಂಡ್ಬಂದುಬಿಡ್ತೀನಿ. ಇವಾಗ ನಾನು ಮಿಕ್ಸಿಯಲ್ಲಿ ಆನ್ ಆಫ್ ಮಾಡಿ ಹೂರ್ಣನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿನೇ ಇದೆ, ಬಿಸಿ ಇದ್ದಾಗಲೇ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಹಾಕಿ ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಡ್ಬಂದುಬಿಟ್ಟು ಗಟ್ಟಿಯಾಗಿ ಒಂದೇ ಸಾಫ್ಟಾಗಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಈ ಹೂರ್ಣನ ನಾನು ಈ ರೀತಿಯಾಗಿ ಸಾಫ್ಟಾಗಿ
ಎಲ್ಲನೂ ಈ ರೀತಿಯಾಗಿನೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆನ್ ಆಫ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ತುಂಬಾ ಚೆನ್ನಾಗಾಗುತ್ತೆ. ಒಂದು ಕಡೆ ಈ ಕಡೆ ಒಬ್ಬಟ್ಟು ರಸಮ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇದೆಲ್ಲನೂ ಫಸ್ಟು ಸೇಮ್ ಅದೇ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಹೂರ್ಣ. ನೋಡಿ ಇಲ್ಲಿ ಹೂರ್ಣ ಕೂಡ ಸಾಫ್ಟಾಗಿ ನಾನೆಲ್ಲ ರೆಡಿ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕನಕ ಕೂಡ ರೆಡಿ ಆಯಿತು. ಈ ರೀತಿಯಾಗಿ ಸಾಫ್ಟಾಗಿ ನೆಂದಿದೆ. ಸೊ ಬನ್ನಿ ಬೇಗನೆ ಇವಾಗ ಒಬ್ಬಟ್ಟು ಕಟ್ಕೊಂಡ್ಬಿಟ್ರೆ ಆಯಿತು. ಸೊ ಇದೆಲ್ಲ ಸ್ವಲ್ಪ ಹೊತ್ತು ನಾನು ಫಸ್ಟು ಒಬ್ಬಟ್ಟು ಸಾರು ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಒಬ್ಬಟ್ಟನ್ನ ತಟ್ಕೊತೀನಿ. ಸೈಕಲ್ ತೋರಿಸ್ಬೇಕಂತ ಹೇಳಿ ಓಡೋಡಿ ಬಂದಿದ್ದಾನೆ ಮನೆ ಹತ್ರ. ಇವೆಲ್ಲ ನನಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು, ಅವಾಗ ನಮಗೆ ಒಬ್ಬಟ್ಟು ರಸಮ್ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಒಂದು 2 ಟೇಬಲ್ ಸ್ಪೂನು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಒಂದೇ ಒಂದು ಮಾಮೂಲಿ ಟೈಮ್ ನಮಗೆ ಹೂವು ಎಷ್ಟೊಂದು ಸಿಕ್ಬಿಡುತ್ತೆ. ಇವತ್ತು ಹಬ್ಬದ ಟೈಮಲ್ಲಿ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಸೊ ನಾನು ಒಂದೊಂದು ಮಾಡ್ತೇನೆ. ಮೊನ್ನೆ ಹಿಂದಿನ ದಿವಸನೇ ನಾನು ಎಲ್ಲ ಹೂವನ್ನ ಹಾಕಿ ಪೂಜೆ ಮಾಡಿಬಿಟ್ಟಿದ್ದೆ. ಸೊ ಅದ್ರ ವಿಡಿಯೋ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನನಗೆ ಒಂದೊಂದೇ ಹೂವನ್ನ ಹಾಕಿ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ನಾನು ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ಕೋಬೇಕು, ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು 6 ಗಂಟೆ ಒಳಗಡೆ ಮುಗಿಸ್ಬಿಡೋಣ ಪೂಜೆ ಅಂಥೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಇವಾಗ 6 ಗಂಟೆನೂ ಆಗಿದೆ ಪೂಜೆ ಮಾಡೋದು ಟೈಮ್. ನಾನು ನೈವೇದ್ಯಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಮಾಡಿದಾಗ ನಾನು ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ಒಬ್ಬಟ್ಟು ಇಟ್ಟಿದ್ದೆ. ಸೊ ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ ನಾನು ಒಬ್ಬಟ್ಟು ಮಾಡಿ ನೈವೇದ್ಯಕ್ಕೆ ಇಟ್ಟಿರೋದು. ಮತ್ತು ಇವಾಗ ಈ ರೀತಿಯಾಗಿ ನಾನು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಬೇಕಾದಾಗ ನನಗೆ ಹೂವು ಸಿಗಲ್ಲ, ಬೇಡದೇ ಇದ್ದಾಗ ಜಾಸ್ತಿ ಹೂವು ಇರುತ್ತೆ. ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಬಟ್ ಕೇಳಿದೆ ನಾನು ಹೂವು ತುಂಬ ರೇಟ್ ಹೇಳಿದ್ರು, ಇಷ್ಟು ಹೂವಾಗ ತುಂಬ ರೇಟ್ ಹೇಳಿದ್ರಲ್ಲ. ಸೊ ನನಗೆ ನಾಳೆ ತಗೊಳ್ಳೋಣ, ನಾಳೆ ಇನ್ನೂ ಕಡಿಮೆ ಸಿಗುತ್ತೆ, ನಾಳೆ ಪೂಜೆ ಮತ್ತೆ ಡೈಲಿ ಮಾಡೇ ಮಾಡ್ತೀನಲ್ವ ಪೂಜೆನ, ಹಾಗಾಗಿ ನಾಳೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಪೂಜೆ ಮುಗಿಸಿ ನೋಡ್ಬೋದು ನಮ್ಮ ಬೇವಿನ ಮರದ ಎಲೆ ಸೊಪ್ಪನ್ನೆಲ್ಲ ಹಾಕಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಹಾಕಿ ತೋರಣ ಕಟ್ಟದ ಮೇಲೆ ಮನೆ ಒಂದು ಕಡೆಯೇ ಬೇರೆ ಥರ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಇಡೀ ಕರಿಬೇವು ತೊಗೊಂಡಿದ್ದೀನಿ, 1 ಕೊತ್ತಂಬರಿ ಕಡ್ಡಿ, ಕರಿಬೇವು ಕಡ್ಡಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿ, ಸಾಸಿವೆ ಇಷ್ಟೇ ತೊಗೊಂಡಿರೋದು. ಮತ್ತು ಒಂದು ಒಗ್ಗರಣೆ ಅಡುಗೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ತಡ ಆಗಿಬಿಡುತ್ತೆ. ಮಕ್ಕಳಿಗೆ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಅಂಜಲಿ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದಾಳೆ. ಸೊ ಇನ್ನು ನನಗೆ ಅಡುಗೆ ಆಗಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಒಂದು ಕಡೆ ಸಾಂಬಾರು ಮಾಡಬೇಕು, ಒಬ್ಬಟ್ಟು ಮಾಡ್ಕೋಬೇಕು, ಒಬ್ಬಳೆ ಮಾಡಬೇಕಲ್ಲ, ಹಾಗಾಗಿ ಮೆಣಸಿನ್ಕಾಯಿ, ಕೊಬ್ಬರಿ, ಕರಿಬೇವು, ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಷ್ಟು ಫ್ರೈ ಆಗಬೇಕು, ಅವಾಗ ತುಂಬಾ ರುಚಿ. ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೊಳ್ಳೋದ್ರಿಂದ ಸಾಂಬಾರು ಜಾಸ್ತಿ ರುಚಿ ಆಗುತ್ತೆ. ಕೂಡ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮನೆಯಲ್ಲಿ ಮಾಡಿರೋಂಥ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದ ತಕ್ಷಣ ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಖಾರದ ಪುಡಿ ಹಾಕಿದ ತಕ್ಷಣ ನಾವು ಮಸಾಲೆ ಹಾಕಿ ಇವಾಗ ಮಸಾಲೆ ಏನು ಬಾಡಿಸ್ಕೊಳ್ಳೋದು ಏನು ಬೇಡ, ಯಾಕಂದರೆ ಚೆನ್ನಾಗಿ ಎಣ್ಣೆಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಶಿನ ಪುಡಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಯಿತು. ಇವಾಗ ನಾನು ಮಿಕ್ಸಿ ಜಾರ್ ತೊಳೆದು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ನೀರು ಹಾಕ್ಕೋಬಾರ್ದು, ಎಷ್ಟಿದೆ ಬೇಳೆ ನೀರು ಅಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಸ್ವಲ್ಪ ನಾನು ರಸಮ್ ಪುಡಿ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್. ಬೇಕಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಒಳ್ಳೆ ಘಮ ಬರ್ತಾ ಇದೆ ರಸಮ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿಸ್ಕೊಂಡ್ರೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಬ್ಬಟ್ಟು ಸಾರು ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟೇ, ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ಈ ಕಡೆ ರೈಸ್ ಕೂಡ ಆಯಿತು, ಇವಾಗ ಅನ್ನ ಕೂಡ ಆಗಿದೆ. ಇವಾಗ ಸಾರು ಕುದಿದ ತಕ್ಷಣ ಒಬ್ಬಟ್ಟು ಮಾಡ್ಕೊಳ್ತಾ ಇರ್ತೀನಿ, ಊಟ ಮಾಡಬೇಕಷ್ಟೇ. ಲಾಸ್ಟಲ್ಲಿ ನಾನು ಗುರೆಳ್ ಪುಡಿ ಅಂತ ಸಿಗುತ್ತೆ, ಹಳ್ಳಿ ಸೈಡಲ್ಲೆಲ್ಲ ತುಂಬಾ ಫೇಮಸ್ ಇದು. ಇವಾಗ ಅಕ್ಕ ಮನೆಯಿಂದ ಒಂದು ಸ್ವಲ್ಪ ಇಸ್ಕೊಂಬಂದು ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪನೇ ಹಾಕಿದ್ದೀನಿ, ಇದ್ರೆ ಹಾಕೋಬೋದಿಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಮಾತ್ರ ತುಂಬಾ ಟೇಸ್ಟ್ ಇರುತ್ತೆ.
ಸಣ್ಣ ಸಣ್ಣ ಬ್ಲ್ಯಾಕ್ ಆಗಿ ಬರುತ್ತೆ ನೋಡಿ ಗುರಿಯಾಳು ಅಂತ ಹೇಳಿ, ಅದನ್ನು ಪುಡಿ ಮಾಡಿರ್ತಾರೆ ಏನೇನೋ ಹಾಕಿ. ಸೊ ಅದೇ ಪುಡಿನ ಇವಾಗ ನೋಡಿ ಆಯಿತು. ಇವಾಗ ಚೆನ್ನಾಗಿ ಕುದೀಲಿ ಸಾಂಬಾರು. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್, ನೋಡ್ಬೋದು. ಇವಾಗ ಮನೆಯೆಲ್ಲ ಒರೆಸಿದ್ದಾಯಿತು, ಕಿಚನ್ ಒರೆಸಿದೆ, ಇನ್ನು ಒಬ್ಬಟ್ಟು ಒಂದು ಮಾಡಿದ್ರೆ ಆಯಿತು. ಮತ್ತು ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ಬೋದು ಇಲ್ಲಿ ಫುಲ್ ಮನೆ ಗಮ್ ಅನ್ನೋ ಥರ ಒಳ್ಳೆ ಸಾಂಬಾರು. ಸೊ ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟು ಸಾರು ರಸಮನ್ನ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂಥೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ, ಓಕೆನಾ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇಷ್ಟು ಕುದ್ರೆ ಸಾಕು. ನೀವು 2-3 ದಿವಸ ಇಟ್ಕೊಂಡು ತಿನ್ಬೋದು, ಸಾಂಬಾರು ಅಷ್ಟು ರುಚಿ ಇರುತ್ತೆ ಇದು. ಸಾಕು ಫ್ರೆಂಡ್ಸ್, ಇವಾಗ ಇಷ್ಟೇ ಒಬ್ಬಟ್ಟು ಸಾರು. ಇವಾಗ ಬನ್ನಿ ಒಬ್ಬಟ್ಟು ಮಾಡ್ಕೊಂಡು. ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ತುಂಬಾ ಚೆನ್ನಾಗಿತ್ತು. ಸೊ ಮತ್ತೆ ಹೇಳ್ತೀನಿ, ಸೊ ನಾನು ಯಾವ ರೀತಿ ಮಾಡ್ಕೊಂಡೆ ಅದೇ ರೀತಿ ಮಾಡಿಕೊಡಿ ಸಾಂಬಾರು. ಸೊ ನೀವು 2-3 ದಿವಸ ಇಟ್ಕೊಂಡು ತಿಂದರೂ ಕೂಡ ಅಷ್ಟು ಘಮ, ಅಷ್ಟು ಚೆನ್ನಾಗಿತ್ತು.
ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಎಷ್ಟು ಸಾಫ್ಟಾಗಿ ಹಿಟ್ಟಿರುತ್ತೋ ಅಷ್ಟೇ ಸಾಫ್ಟಾಗಿ ಹೂರ್ಣ ಕೂಡ ಇರಬೇಕು. ಸೊ ಇದನ್ನೆಲ್ಲನೂ ಈ ರೀತಿಯಾಗಿ ಕೈಯಲ್ಲಿ ಒಂದು ಸ್ವಲ್ಪ ಉಂಡೆ ಹಿಟ್ಟು ತಗೊಂಡು ಸೊ ಹೂರ್ಣನ ಒಳಗಡೆ ಫಿಲ್ ಮಾಡಿಕೊಂಡು